ಶಿವಣ್ಣನ ಬಗ್ಗೆ ಏನು ಮಾತಾಡಿದ್ರು ಕಮ್ಮಿನೇ. ಆ್ಯಕ್ಟ್ರಾಗಿ ಅಂತ ಹೇಳಿದ್ರೆ ಒಬ್ಬ ನಟನ ತಾಕತ್ತು ಅದನ್ನು ಹೆಂಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದು ಅಂತಲೂ ಗೊತ್ತಾಗಲ್ಲ. ಸುಮ್ಮನೆ ನಡ್ಕೊಂಡೋಗಿ ಟಿಶ್ಯೂ ಪೇಪರ್ ಕೊಟ್ಟು ಇಡೀ ದೇಶದ ಹತ್ರ ವಿಸಿಲ್ ಹೊಡ್ಸ್ಕೊಂಡ್ರೆ ಒಬ್ಬರೊಬ್ಬರು ಕಲಾವಿದರು. ಏನೋ ಮಾಡೋದು ಬೇಡ, ಸುಮ್ಮನೆ ನಡ್ಕೊಂಡು ಹೋಗಿ ಒಂದು ಟಿಶ್ಯೂ ಪೇಪರ್ ಕೊಟ್ಟು ವಿಸಿಲ್ ಹೊಡ್ಸ್ಕೊಂಡ್ಬಂದಿರೋದು ಅವರು. ಅವ್ರದ್ದು ಅಂದರೆ ಇಲ್ಲಿ ಆವಾಗಲಿಂದ ಹಾಡಿಂದ ಕೇಳ್ತಾ ಇದ್ದೀವಲ್ಲ, ಮೈಲಿಗಲ್ಲು 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 ಅಂತ ಒಂದು ಪದ ಕೇಳ್ತಾನೆ ಇದ್ದೀವಿ. ಕನ್ನಡ ಚಿತ್ರರಂಗದ ಇತಿಹಾಸ ತೊಗೊಂಡ್ರೆ ಅದನ್ನು ತೆಗೆದ್ರೆ ಶಿವಣ್ಣ ನೆಟ್ಟಿರೋ ಮೈಲಿಗಳನ್ನ ರೀಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಅಷ್ಟು ಕಷ್ಟ ಇದೆ. ಅಷ್ಟೊಂದು ಮೈಲಿಗಲ್ಲುಗಳು, ಅಷ್ಟೊಂದು ಹಿಟ್ಗಳು, ಅವರ ಸಿನಿಮಾದಿಂದ ಬಂದಿರೋಷ್ಟು ನಿರ್ದೇಶಕರು, ಅವರ ಸಿನಿಮಾದಿಂದ ಬಂದಿರೋಷ್ಟು ಪ್ರತಿಭೆಗಳು ಬೇರೆ ಯಾರ ಸಿನಿಮಾದಿಂದನೂ ಬಂದಿಲ್ಲ. ಅಷ್ಟು ಜನಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿರೋದು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದು, ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾನು ಶಿವಣ್ಣನ ಪರಂಪರೆ, ಶಿವಣ್ಣನ ಹೆಜ್ಜೆಯಲ್ಲಿ ನಡೀತೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಶಿವಣ್ಣನ ಸಿನಿಮಾದಿಂದ ಬೆಳಕಿಗೆ ಬಂದಿದ್ದು, ನಾವು ಶಿವಣ್ಣನ ಪರಂಪರೆ, ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಶಿವಣ್ಣಂಗೆ ಆ ಥರ ತುಂಬ ದೊಡ್ಡ ಪರಂಪರೆ ಇದೆ. ಅಷ್ಟು ಜನ ನಿರ್ದೇಶಕರು, ನಟರುಗಳು ಎಲ್ಲರೂ ಇದ್ದಾರೆ. ಸೊ ಅವ್ರ ಜರ್ನಿ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಲಲ್ಲ. ಭೈರತಿ ರಣಗಲ್ ತುಂಬ ದೊಡ್ಡ ಹಿಟ್ ಆಗೇ ಆಗುತ್ತೆ, ಅದ್ರ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ. ಆ ಪಾತ್ರ ಹಂಗಿದೆ, ಆ ಪಾತ್ರದ ಪವರ್ ಹಂಗಿದೆ. ಇನ್ನು ಪರ್ಸ್ನಲ್ಲಾಗಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಅಲ್ಲಿ ಕದ ತಟ್ಟನ ಅಂದರೆ ಆ ಹೃದಯಕ್ಕೆ ಕದನೇ ಇಲ್ಲ. ಓಕೆ, ಸುಮ್ಮನೆ ಇರೋ ಬರೋರೆಲ್ಲ ಬರೋದು ಬೇಡ, ಒಂಚೂರು ಕದ ತಟ್ಟು ಒಳಗೆ ಬರಲಿ ಅಂತ ಹೇಳಿ ಒಂದು ಕದ ಇಡೋಣ ಅಂದರೆ ಅದಕ್ಕೆ ಗೋಡೆಗಳು ಇಲ್ಲ. ಅದು ಬಯಲು ಆಲಯ, ಅದು ಬರೀ ಪ್ರೀತಿ ಸ್ನೇಹ ತುಂಬಿರೋ ಅಂಥ, ಗಾಳಿನೇ ತುಂಬಿರೋ ಅಂಥ ಒಂದು ಓಪನ್ ಗ್ರೌಂಡ್ ಅದು ಶಿವಣ್ಣ. ಹಳೆ ಕಾಲದಲ್ಲಿ ಅರವಟ್ಟಿಗೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ದಾರಿಲಿ ಹೋಗೋರಿಗೆ, ಪ್ರಯಾಣಿಕರಿಗೆ, ದಣದವ್ರಿಗೆ ಫ್ರೀಯಾಗಿ ಅನ್ನ ನೀರು ಎಲ್ಲದನ್ನೂ ಕೊಡೋರು, ಅದಕ್ಕೆ ಅರವಟ್ಟಿಗೆ ಅಂತ ಕರೆಯೋರು. ಅದು ಶಿವಣ್ಣ. ಜರ್ನಿಯಲ್ಲಿ ದಣದವ್ರಿಗೆ ಎಲ್ರಿಗೂ ಕರೆದು ನಿಂತ್ಕೊಂಡು ಸಪೋರ್ಟ್ ಮಾಡಿ ಕೈ ಹಿಡಿದು ಮುಂದಕ್ಕೆ ಬಿಟ್ಟಿರೋದು ಶಿವಣ್ಣ. ಸೊ ಹಂಗಾಗಿ ಅದನ್ನು ಪ್ರತಿ ಸರಿನೂ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆ್ಯಂಡ್ ಪರ್ಸ್ನಾಲಿಟಿಯಾಗಿ ಏನೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ಎಲ್ಲದನ್ನು ಎದೆಗುಂದಲೇ ನಗುತ್ತಾನೆ ಫೇಸ್ ಮಾಡಿ ಪ್ರತಿ ಸರಿನೂ ನಮ್ಗಳಿಗೂ ಧೈರ್ಯ ತುಂಬಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತೀರಾ. ಶಿವಣ್ಣ, ವಿ ಲವ್ ಯು ಅಣ್ಣ. ಎಷ್ಟು ಮಾತಾಡಿದ್ರು ಕಮ್ಮಿನೇ. ಭೈರತಿ ರಣಗಲ್ಗೆ ನಿಮ್ಮ ಗೆಟಪ್ಪಲ್ಲಿ ಹೋಗಿ ಪಿಕ್ಚರ್ ನೋಡ್ತೀವಣ್ಣ ನಾವು. ಭೈರತಿ ರಣಗಲ್ ಗೆಟಪ್ಪಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಬತ್ತೀವಿ. ಲವ್ ಯು ಅಣ್ಣ, ಥ್ಯಾಂಕ್ ಯು. ಪ್ರತಿ ಬಾರಿ